ಹಾಯ್ ಎಲ್ಲರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ನಿಶಾ ಕುಕ್ಕಿಂಗ್ ಚಾನಲ್. ಬನ್ನಿ ಇವತ್ತು ಮೆಂತೆ ಮತ್ತು ಹೆಸರುಬೇಳೆ ದಾಲ್ ಅಥವಾ ಬೇಳೆ ಮಾಡೋದು ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಇದರ ಲಾಭಗಳು ಏನಂದರೆ, ಮೆಂತೆ ಸೊಪ್ಪು ಯಾವಾಗಲೂ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಮೇಲೆ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ನಿಯಂತ್ರಿಸ್ತದೆ. ಆಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಇರ್ತಾರಲ್ವ, ಇದನ್ನು ಮೆಂತೆ ಸೊಪ್ಪು ತಿಂದರೆ ತುಂಬ ಒಳ್ಳೆಯದು. ಆಮೇಲೆ ಹೆಸರು ಬೇಳೆನ ಎದಕ್ಕೆಂದರೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಆಮೇಲೆ ಕೊಲೆಸ್ಟ್ರಾಲ್ ಇರ್ತದಲ್ವ, ಅದು ಕೂಡ ಕಡಿಮೆ ಮಾಡುತ್ತದೆ. ಆಮೇಲೆ ಚರ್ಮದ ಹೊಳಪನ್ನು ಜಾಸ್ತಿ ಮಾಡುತ್ತದೆ ಯಾವಾಗಲೂ ಹೆಸರು ಬೇಳೆ. ಬನ್ನಿ ಇದು ಹೇಗೆ ಮಾಡೋದಂತ ನಾನು ಸಿಂಪಲಾಗಿ ಹೇಳ್ಕೊಡ್ತೇನೆ ನೋಡಿ ನಿಮಗೆ. ನೋಡಿ, 1 ಕಪ್ಪು ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಪಾಲಿಸ್ ಮಾಡಿರ್ತಾರೆ ನೋಡಿ, ಇಷ್ಟು ಕ್ಲೀನಾಗಿ ತೊಳಿಬೇಕು. ಯಾವಾಗಲೂ ನೀಟಾಗಿ ತೊಳಿರಿ. 1 ಸಲ ಅಲ್ಲ 2 ಸಲ ನೀರು ಹಾಕಿ ನೀಟಾಗಿ ತೊಳಿ. ನೋಡಿ ಎಷ್ಟು ನೋಡಿ ಕಲರ್ ನೋಡಿ ಅಲ್ಲಿ ಹೆಸರು ಬೇಳೆಯಲ್ಲಿ, ಅಪ್ಪ, ಅದಕ್ಕೆ ನೀಟಾಗಿ ತೊಳಿಬೇಕು. ಒಂದು 3-4 ಟೈಮ್ಸ್ ನೀರು ಹಾಕಿ ತೊಳಿರಿ. ಅದು ವೈಟ್ ಆಗೋವರೆಗೆ ತೊಳಿರಿ ಎಲ್ಲ. ನೋಡಿ, ಹೌದಾ, ನೋಡಿ ಎಷ್ಟು ವೈಟ್ ಆಗಿದೆ ನೋಡಿ. ಅವಾಗೆಲ್ಲ ಹಳದಿ ಕಲರ್ ಇತ್ತು, ಈಗ ನೋಡಿ ಎಷ್ಟು ವೈಟ್ ಆಗಿದೆ. ಬನ್ನಿ ಇದು ನೋಡಿ, 1 ಕುಕ್ಕರ್ ತೊಗೊಂಡಿದ್ದೀನಿ ನಾನು. 1 ಕುಕ್ಕರ್ ತೊಗೊಂಡು 1-2 ಗ್ಲಾಸ್ ನೀರು ಸಾಕು. 1 ಕಪ್ಪು ಹೆಸರು ಬೇಳೆಗೆ 2 ಗ್ಲಾಸ್ ನೀರು ಸಾಕು. ಇದು ತೊಗೊಂಡಾದಮೇಲೆ ತುಂಬ ನೋಡಿ ಕರೆಕ್ಟ್ ಅಳತೆ ಇರಲಿ, ತುಂಬ ಚೆನ್ನಾಗಿ ಬರ್ತದೆ ಇದು. ಮಿಸ್ ಮಾಡ್ಕೋಬೇಡಿ ಯಾರು ದಯವಿಟ್ಟು. ನೋಡಿ ಅದನ್ನು ನೀಟಾಗಿ ತೊಳೆದೆಲ್ಲ ಅದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. 2 ಅಥವಾ 3 ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ, ಖಾರ ಇಲ್ಲಂದ್ರೆ ಒಂದು ಎಕ್ಸ್ಟ್ರಾ ಹಾಕ್ಕೊಳ್ಳಿ. 1 ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ, 4 ಭಾಗ ಮಾಡಿ ಹಾಕ್ತೀನಿ. ಸ್ವಲ್ಪ ಹುಣಸೆ ಹಣ್ಣು, ಮೇನ್ ಇಂಪಾರ್ಟೆಂಟು. ಹುಣಸೆ ಹಣ್ಣು ಇದ್ದರೆ ತುಂಬ ರುಚಿ ಸಾಂಬಾರಿಗೆಲ್ಲ. ಆಮೇಲೆ ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಇದನ್ನು ಕುಕ್ಕರಿಗೆ ಹಾಕಿ ಲಾಕ್ ಮಾಡಿ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಬಿಡೋಣ. ಒಂದು 3 ಅಥವಾ 4 ಸೀಟಿ ಬರೋವರೆಗೂ ಇಟ್ಬಿಡಿ. ಆಮೇಲೆ ಒಂದು 3 ಸೀಟಿ ಆದಮೇಲೆ ಸಾಕು. ಅದು ತಾನಾಗಲಿ ನೀಟಾಗಿ ಆಲ್ರೆಡಿ ಬಾಯ್ಲ್ ಆಗಿಬಿಟ್ಟಿರ್ತದೆ ನೋಡಿ. ಹೆಸರು ಬೇಳೆ ಯಾವಾಗಲೂ ಜಲ್ದಿನೇ ಬಾಯ್ಲ್ ಆಗುತ್ತೆ. ಇದನ್ನು ಏನು ಮಾಡಬೇಕಂದ್ರೆ, ನಾವು ಸಪ್ರೇಟಾಗಿ ಇದನ್ನು ನೀರನ್ನ ಬಸ್ಕೊಂಡ್ಬಿಡೋಣ, ಬೇರೆ ಕಡೆ ತೆಗೆದು ಹಾಕ್ಕೊಳ್ಳೋಣ. ನೀರು ಸಾಕು, 2 ಗ್ಲಾಸ್ ನೀರಿಗೆ ಕರೆಕ್ಟ್ ಆಗುತ್ತೆ ಇದು ಸಾಂಬಾರು. ನೋಡಿ, ಇದಾದಮೇಲೆ ಸ್ವಲ್ಪ ತೀಡಗಣಿ ತೊಗೊಂಡು ಸ್ವಲ್ಪ ಹೊರ್ಕೊಳ್ಳಿ. ಜಾಸ್ತಿ ಹೊರಿಬೇಡಿ, ಜಾಸ್ತಿ ಹೊರೆದ್ರೆ ನೀಟಾಗಿ ಅನಿಸಲ್ಲ. ಸ್ವಲ್ಪ ಇದಿರಬೇಕು, ಅತಿ ಸಣ್ಣನಿರಬಾರ್ದು, ಅತಿ ದಪ್ಪನಿರಬಾರ್ದು, ಮೀಡಿಯಮ್ ಆಗಿ ತೀಡ್ಕೊಳ್ಳಿ. ತೀಡ್ಕೊಂಡಾದಮೇಲೆ ಈ ಕಡೆ ಬನ್ನಿ. ಮೆಂತ್ಯ ಸೊಪ್ಪು ನೋಡಿ, ಒಂದು 2 ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನಾನು. ಮೆಂತ್ಯ ಸೊಪ್ಪು ಇದು ಎಲೆಯಾಗಿ ಬಿಡಿಸ್ಕೋಬೇಕು ಯಾವಾಗಲೂ. ನೋಡಿ ಈ ಥರ ಬಿಡಿಸ್ಕೊಳ್ಳಿ. ತುಂಬ ನೋಡಿ, ಮೆಂತ್ಯ ಸೊಪ್ಪು ಅಂಕರು ತುಂಬ ಭಾಳ ಒಳ್ಳೆಯದು ಮನುಷ್ಯನಿಗೆ. ತುಂಬ ರಕ್ತ ಹೆಪ್ಪುಗಟ್ಟೋದನ್ನು ತಡೆಯುತ್ತದೆ. ಆಮೇಲೆ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕಂಕರು ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ದಯವಿಟ್ಟು ಇದನ್ನು ತಿನ್ನಿ, ತುಂಬ ಒಳ್ಳೆಯದು ನೋಡಿ. ನೋಡಿ ಇದಾದಮೇಲೆ ನೀರಲ್ಲಿ ಒಳಗಡೆ ಹಾಕಿ ನೀಟಾಗಿ ತೊಳೆದು ಕ್ಲೀನಾಗಿ 1-2 ಸಲ ತೊಳಿರಿ. ಒಳ್ಳೆ ನೀರಲ್ಲಿ ಹಾಕಿ ತೊಳಿಬೇಕು ನೋಡಿ. ತೊಳೆದು ನಾನು ಮತ್ತೆ ಸಪ್ರೇಟಾಗಿ ಒಂದು ಪ್ಲೇಟ್ ಒಳಗೆ ಇಟ್ಕೊತೀನಿ ನೋಡಿ. ಮತ್ತೆ ಒಳ್ಳೆ ನೀಟಾಗಿ ಕ್ಲೀನಾಗಿ ತೊಳೆದು 2 ಮೆಂತ್ಯ ಸುಟ್ಟಿದ್ದೀನಿ. ಆಮೇಲೆ ಒಂದು ಪಾತ್ರೆ ತೊಗೊಂಡು, ಒಂದು ಪಾತ್ರೆ ಒಳಗಡೆ 1 ಸ್ಪೂನ್ ಆಯಿಲ್ ಹಾಕಿ. ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀನಿ ಯಾವಾಗಲೂ, ದಯವಿಟ್ಟು. ಆಮೇಲೆ ನಾವು ತೊಳೆದಿರ್ತಕ್ಕಂಥ ಮೆಂತ್ಯ ಸೊಪ್ಪು ಐತಲ್ವ, ಅದರೊಳಗೆ ಫ್ರೈ ಮಾಡಿದ ಮೇಲೆ ಇದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೆ ಫ್ರೈ ಮಾಡಿ ದಯವಿಟ್ಟು. ತುಂಬ ಚೆನ್ನಾಗಿರ್ತದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು. ಡೈಲಿ ಯೂಸ್ ಮಾಡಿ, ಏನು ತಪ್ಪಿಲ್ಲ, ಓಕೆನಾ. ಈ ಥರ ಫ್ರೈ ಆದಮೇಲೆ ಹಸಿ ಸ್ಮೆಲ್ ಹೋದ್ಮೇಲೆ ಇದಕ್ಕೆ ನಾವು ಆಲ್ರೆಡಿ ಹೆಸರು ಬೇಳೆ ಇಟ್ಟಿದ್ದೀವಲ್ವಾ ರೆಡಿ ಮಾಡಿ, ಅದಕ್ಕೆ ಆ್ಯಡ್ ಮಾಡಿಕೊಂಡು ಆ ಕಡೆ ಈ ಕಡೆ ರೊಟೇಟ್ ಮಾಡಿ. ಸ್ವಲ್ಪ ಆ ಕಡೆ ಈ ಕಡೆ ಕೆಳಗಡೆ ಲೋ ಫ್ಲೇಮಲ್ಲಿ ಗ್ಯಾಸು ಆನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡ್ತದೆ ಬೇಳೆ. ನೋಡಿ ಈ ಥರ ಎಲ್ಲ ನೀಟಾಗಿ ಆ ಕಡೆ ಈ ಕಡೆ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ತುಂಬ ರುಚಿ ಬರ್ತದೆ ಅದು. ದಯವಿಟ್ಟು ನೋಡಿ, ಯಾರು ನಿಮ್ಮ ಮನೆಯಲ್ಲಿ ಈ ಥರ ರೆಸಿಪಿ ಮಾಡಿಲ್ವೋ, ಒಂದು ಸಲ ರೆಸಿಪಿ ಮಾಡಿ, ತುಂಬ ಚೆನ್ನಾಗಿ ಬರ್ತದೆ. ಇದು ಕೂಡ ರೊಟ್ಟಿ, ಚಪಾತಿ, ಗೀ ರೈಸು, ಫ್ರೈಡ್ ರೈಸು, ಮಸಾಲೆ ರೈಸು, ಎಲ್ಲ ರೈಸಲ್ಲಿ ಯೂಸ್ ಮಾಡ್ಬೋದು. ಮುದ್ದೆ ಕೂಡ ತುಂಬ ಚೆನ್ನಾಗಾಗುತ್ತೆ, ಮುದ್ದೆಲಿ ಕೂಡ. ಹಾಗಾಗಿ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ, ಯಾರೂ ಮಿಸ್ ಮಾಡ್ಕೋಬೇಡಿ. ಹಾಗೆ ನನಗೆ ಹೇಗಾಗಿದೆ ಅಂತ ಕಮೆಂಟ್ಸ್ ಮಾಡಿ. ಚೆನ್ನಾಗಾದರೆ ಚೆನ್ನಾಗಾಗಿದೆ ಅಂತ ಹೇಳಿ, ಏನಾರು ಮಿಸ್ಟೇಕ್ ಆದರೆ ಮಿಸ್ಟೇಕ್ ಆಗಿದೆ ಅಂತ ಹೇಳಿ, ನಾನು ತಿದ್ದುಕೊಳ್ತೀನಿ. ಇದ್ರ ಒಳಗಡೆ ಯಾವುದು ಮಸಾಲೆ ಯೂಸ್ ಮಾಡಿಲ್ಲ ನಾನು. ಮಸಾಲೆ ಭಾಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ಲ. ಹಾಗಾಗಿ ನಾನು ಒಂದು 3 ಅಥವಾ 4 ಐಟಮ್ಸ್ದಿಂದ ಅಷ್ಟೇ ಮಾಡಿದ್ದೀನಿ, ದಯವಿಟ್ಟು ನೋಡಿ ಎಲ್ಲರೂ ನೋಡಿ. ಅದರೊಳಗಡೆ ನಾವು ನೀರು ಎಕ್ಸ್ಟ್ರಾ ಹಾಕ್ಕೋಬೇಡಿ. ನಾವು ಆಲ್ರೆಡಿ ನೀರು ಸೈಡಲ್ಲಿ ತೆಗೆದಿಟ್ಟಿದ್ವಲ್ವಾ, ಅದಕ್ಕೆ ಹೆಸರು ಅಂತ ಹೇಳ್ತೀವಿ ನಾವು. ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಒಂದು 5-10 ನಿಮಿಷ ಕುದಿಯಕ್ಕೆ ಬಿಡಿ. ನೋಡಿ ಎಷ್ಟು ನೀಟ್ ಅಂದರೆ ತುಂಬ ರುಚಿ ಬರ್ತದೆ. ನಿಜ ಹೇಳ್ತೀನಿ ಕೇಳಿ, ಮೆಂತ್ಯೋ ಹೆಸರು ಬೇಳೆ ಹೆಲ್ತಿಗೆ ತುಂಬ ಒಳ್ಳೆಯದು.
ಯಾವಾಗಲೂ ಹೆಸರುಬೇಳೆನ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ತದೆ, ಆಮೇಲೆ ಚರ್ಮದ ಹೊಳಪನ್ನು ಹೆಚ್ಚಿಸ್ತದೆ ಹೆಸರುಬೇಳೆ ಯಾವಾಗಲೂ. ಮೆಂತ್ಯ ಸೊಕ್ಕಂಕರು ಫುಲ್ಲು ಹೆಲ್ತಿ, ತುಂಬ ಒಳ್ಳೆಯದು. ಏನು ಇದು ರಕ್ತ ಹೆಪ್ಪುಗಟ್ಟೋದನ್ನು ತಡೆಗಟ್ತದೆ, ಗ್ಯಾಸ್ಟ್ರಿಕ್ ಸಮಸ್ಯೆನೂ ಕಾಪಾಡ್ತದೆ, ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ನೋಡಿ ಬನ್ನಿ, ಈಗ ನಾನು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಕ್ಕೊಂಬಿಡೋಣ. ತುಂಬ ಒಳ್ಳೆಯದು ರೆಸಿಪಿ ಇದು. ನೀವು ಒಂದು ಸಲ ಟ್ರೈ ಮಾಡಿ, ದಯವಿಟ್ಟು ಯಾರೂ ಮಿಸ್ ಮಾಡಬೇಡಿ. ಹಾಗೆ ನನಗೆ ಕಮೆಂಟ್ಸ್ ಮಾಡಿ, ಓಕೆನಾ, ಹೇಗಾಗಿದೆ ಅಂತ. ನಿಮ್ಮ ಸಪೋರ್ಟ್ ನಮಗೆ ಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈಗ ಆಲ್ರೆಡಿ ಒಗ್ಗರಣೆ ಹಾಕ್ಕೊಂಬಿಡ ನಾವು. ನೋಡಿ ಹೇಗಿದೆ, ನೋಡಿದ್ರೇ ಬಾಯ ನೀರು ಬರ್ತದೆ ಅಲ್ವಾ. ಥ್ಯಾಂಕ್ ಯು ಸೋ ಮಚ್. ಇಂಥ ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಲ್ಲ ಅಂತ ನನಗೂ ತುಂಬ ಖುಷಿ ಆಗುತ್ತೆ. ಈ ಥರ ಮಾಡ್ಕೊಂಡು ತಿನ್ನಬೇಕು, ತುಂಬ ಹೆಲ್ತ್ ಒಳ್ಳೇದಿರ್ತದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ. ಆಮೇಲೆ ಇದಕ್ಕೆ ರುಚಿ ತಕ್ಕಂಥ ಉಪ್ಪು ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ರುಚಿ ತಕ್ಕಂಥ ಉಪ್ಪು ನೀವು ಯೂಸ್ ಮಾಡ್ಕೊಳ್ಳಿ. ನೋಡಿ, ನೋಡೋಕೆ ಎಷ್ಟು ಚೆಂದಾಗಿದೆ ಅಲ್ವಾ ಈ ರೆಸಿಪಿ, ತುಂಬ ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಲವ್ ಯು.